ಗುಡ್ ಮಾರ್ನಿಂಗ್ ಗಾಯ್ಸ್, ಸುಸ್ವಾಗತ ನಮ್ಮ ಚಾನಲ್ಗೆ. ಸೊ ಬೆಳಗ್ಗೆ ನಾನು ಅಭಯ್ ಒಂದು ಲೊಕೇಶನ್ಗೆ ಹೋಗ್ತಿದ್ದೀವಿ. ಅದೇ ನಮ್ಮ ಅಡ್ಯಾರ್ ಆನಂದ ಭವನ್. ಅಲ್ಲಿ ದೋಸೆ, ಇಡ್ಲಿ ಮತ್ತು ಪೊಂಗಲ್, ಖಾರಾಬಾತ್, ಕಾಫಿ ಎಲ್ಲ ಫ್ರೀಯಾಗಿ ಕೊಡ್ತಿದ್ದಾರಂತೆ. ಯಾಕಂದರೆ ಅವ್ರದ್ದು 25th ಆ್ಯನಿವರ್ಸರಿ ಅಂತೆ. ಮತ್ತು ಮಲ್ಲೇಶ್ವರಮಲ್ಲೇ ಅವರು ಫಸ್ಟ್ ಬ್ರಾಂಚ್ ಓಪನ್ ಮಾಡಿದ್ದು ಯೂಟ್ಯೂಬಿದು. ಸೊ ಅದೇ ನೋಡೋಕೆ ಹೋಗ್ತಿದ್ದೀವಿ. ಜನ ಅಂದರೆ ಜನ ಗೈಸ್, ನೋಡಿ ಎಷ್ಟು ಜನ ಅಂದರೆ ಅಷ್ಟು ಜನ. ನೋಡಿ ಗೈಸ್, ಜನ ಸಾಗರ, ಎಷ್ಟು ಜನ ನೋಡಿ. ಈ ಜನದಲ್ಲಿ ನಾವು ದೋಸೆ ತಿನ್ನೋಕೆ ಹೋದರೆ ನಾವು ತಿರ್ಗಾ ವಾಪಸ್ ಬರೋದೇ ಮಧ್ಯಾಹ್ನ ಆಗುತ್ತೆ ಅಂದ್ಬಿಟ್ಟು, ಕಾಲ ಬರೋದ ಅಂದ್ಬಿಟ್ಟು ನಾವೇ ಪಕ್ಕದಲ್ಲಿ ಒಂದು ಮಿನಿ ಟಿಫನ್ ಸೆಂಟರ್ ಇತ್ತು, ಅಲ್ಲೇ ತಿನ್ಕೊಂಬಿಟ್ವಿ. ನಮ್ಮ ಅಬ್ಬಾಯಿ ನೋಡಿದ್ರೆ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಅವ್ರ ಕೆಲಸನ ತಿರ್ಗಾ ಸಾಯಂಕಾಲ ಹೋದ್ವಿ ಅದನ್ನೇ ನೋಡೋಕ್ಕೆ ಎಷ್ಟು ಜನ ಇದ್ದಾರಂತ. ನೋಡೋದು ಇವಾಗ ಎಷ್ಟು ಜನ ಇದ್ದಾರಂತ. ಟ್ರಾಫಿಕ್ ನೋಡಿ, ನಮ್ಮ ಬೆಂಗಳೂರ್ದು ಟ್ರಾಫಿಕ್ಕು ಫುಲ್ ರೋಡೇ ಜಾಮ್ ಆಗಿಬಿಟ್ಟಿತ್ತು. ಫುಲ್ ಜಾಮ್ ನೋಡಿ. ಸಾಯಂಕಾಲ ಆದ್ರೇ ಸಾಕು, ಬೆಂಗಳೂರು ಫುಲ್ ಟ್ರಾಫಿಕಲ್ಲೇ ತುಂಬೋಗ್ಬಿಡುತ್ತೆ. ಎಷ್ಟು ಜನ ಅಂದರೆ ಗಾಡಿ ಮೂವ್ ಆಗ್ತಿಲ್ಲ, ಅವ್ರು ಎತ್ತುತ್ತಿಲ್ಲ, ಬೇರೆಯವ್ರನ್ನೂ ಹೋಗಿಬಿಡ್ತಿಲ್ಲ. ನಮ್ಮ ಹಬ್ಬ ಇವತ್ತು ನೋಡೇ ಬಿಡೋದ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ನಿಂತ್ಕೊಳ್ಳೋದ ಅಂತ ಹೇಳಿದ್ರು ಲೈನಲ್ಲಿ. ನೋಡೋದ ಎಷ್ಟು ಜನ ಇದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಹೋಗ್ತಿದ್ದೀವಿ. ಮಲ್ಲೇಶ್ವರಂ 6th ಕ್ರಾಸ್ನಲ್ಲಿ ಲೊಕೇಟ್ ಆಗಿದೆ ಇದು. ನೋಡೋದ ಇಲ್ಲಿ ಫುಲ್ ಸ್ಮೂತಾಗಿತ್ತು ರೋಡ್ಗಳು, ಮೀನ್ಸ್ ಟ್ರಾಫಿಕ್ ಇರಲಿಲ್ಲ, ಖಾಲಿ ಇತ್ತು. ಅಷ್ಟು ವೆಹಿಕಲ್ಸ್ನ ಜಂಜಾಟ ಇರಲಿಲ್ಲ. ಹೋಗ್ತಿದ್ದೀವಿ, ನೋಡ್ಕೊಳ್ಳಿ. ಮಲ್ಲೇಶ್ವರಂ 6th ಕ್ರಾಸಿಗೆ ನಮ್ಮ ಹಬ್ಬ ಇದು ಸೀಕ್ರೆಟ್ ಸೈಡ್ ರೂಟ್ಸ್ ಎಲ್ಲ ಗೊತ್ತಲ್ಲ ನಿಮಗೆ, ಅದಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಮುಂದೆ ಒಂದು ಫೇಮಸ್ ಟೆಂಪಲ್ ಬರ್ತಿದೆ, ಇದು ಮಹೇಶ್ವರಿ ಟೆಂಪಲ್. ಇದು ಮಲ್ಲೇಶ್ವರಮಲ್ಲಿ ತುಂಬ ಫೇಮಸ್ಸು. ಫೈನಲಿ ತಲುಪಿದ್ವಿ ಅಡ್ಯಾರ್ ಆನಂದ ಭವನ್ಗೆ. ತಿರ್ಗಾ ನೋಡೋದ ಎಷ್ಟು ಜನ ಇದ್ದಾರಂತ ಕ್ಯೂಯಲ್ಲಿ. ಓದ್ವಿ. ಓ ಜನ ಸಾಗರ ಗುರು. ಇವತ್ತಂತೂ ತಿನ್ನೋಕ್ಕಾಗಲ್ಲ ಅಂತ ಗೊತ್ತಾಯ್ತು. ನೋಡಿ ಜನ ಅಂದರೆ ಜನ. ಈ ಜನನ ಮೀರಿಸ್ಬಿಟ್ಟು ನಾವು ಹೋಗೋಕ್ಕಾಗಲ್ಲ ಗುರುವೇ, ಎಷ್ಟು ಜನ. ಸೊ ನಮ್ಮ ಅಬ್ಬಾಯಿಗೆ ಒಂದು ವಿಡಿಯೋ ಮಾಡಬೇಕಾಗಿತ್ತಂತೆ. ಅದೇನೋ ಕ್ಲೌಡ್ಸು ಮತ್ತು ಗಾಡಿ ಇದು ಏನೋ ಮಾಡಬೇಕಂತೆ. ಅವ್ರು ಹೇಳಿದ್ದು ಅವ್ರಿಗೆ ಅರ್ಥ ಆಗಬೇಕು. ಸೊ ತಿರ್ಗಾ ವಾಪಸ್ ಹೋದ್ವಿ ಸದಾಶಿವನಗರ ಕಡೆಗೆ. ನೋಡಿ ಜನ ನೋಡ್ಬೋದು ನೀವು. ತಿರ್ಗಾ ಫುಲ್ ಜನ ಅಂದರೆ ಜನ. ಇವತ್ತು ದೋಸೆ ಅಡ್ಯಾರ್ ಆನಂದ ಭವನ್ ಅವ್ರಿಗೆ ಸಿಗಲ್ಲ ಅನಿಸುತ್ತೆ, ಅಷ್ಟು ಜನ ಇದ್ದಾರೆ. ನೆಕ್ಸ್ಟ್ ಹೋದ್ವಿ ಮಲ್ಲೇಶ್ವರಮಿಂದ ಸದಾಶಿವನಗರ ಕಡೆಗೆ. ನೋಡಿ ಇದೆ ಮಲ್ಲೇಶ್ವರಂ. ಟ್ರಾಫಿಕ್ ಸಿಗ್ನಲ್ ಸಿಗಾಕೊಂಡ್ಬಿಟ್ವಿ. ಆದರೆ ಗ್ರೀನ್ ಇತ್ತು ಸಿಗ್ನಲ್ಲು, ಬೇಗ ಮೂವ್ ಆಗ್ತಿರ್ಲಿಲ್ಲ ಅಷ್ಟೇ, ಸ್ವಲ್ಪ ಸ್ಲೋ ಆಗಿ ಹೋಗ್ತಿತ್ತು. ಪರವಾಗಿಲ್ಲ, ಹೆಂಗೋ ಸಿಗ್ನಲ್ ಗ್ರೀನ್ ಆಗಿದೆಯಲ್ಲ, ಅದೇ ಖುಷಿ ನಮಗೆ. ನೋಡಿ ಇವಾಗ ಮುಂದೆ ಜನ ಇಲ್ಲ, ಗಾಡಿಗಳು ಇಲ್ಲ. ಶವಾಶ್. ಇದು ಮಲ್ಲೇಶ್ವರಂನ ನೈಟ್ ಲೈಫ್. ನೋಡಿ ಇನ್ನೂ ಜನ ಇದ್ದಾರೆ. ಫುಲ್ ಶಾಪಿಂಗ್ ಮಾಡ್ಬೋದು. ಮಲ್ಲೇಶ್ವರಂನ ಶಾಪಿಂಗ್ ಸ್ಟ್ರೀಟ್ಸ್ ಇದಲ್ಲ, ಫುಲ್ ಎಲ್ಲ ಐಟಮ್ಸ್ ಸಿಗುತ್ತೆ, ಏನು ಬೇಕಾದ್ರೆ ಸಿಗುತ್ತೆ. ನಮ್ಮ ಕಾಂಪೊನೆಂಟ್ಸ್ ಬಿಟ್ಬಿಟ್ಟು, ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಬಿಟ್ಬಿಟ್ಟು ಇನ್ನೆಲ್ಲ ಸಿಗುತ್ತೆ ಇಲ್ಲಿ. ಫಾಸ್ಟ್ಯಾಗ್ ವಾಶ್ ಶೋರೂಮಿಂದ ಹಿಡಿದ್ಬಿಟ್ಟು ಟೇಸ್ಟಿ ಬೈಟ್ಸ್ ತನಕ ಎಲ್ಲ ಇದೆ. ಈ ನೈಟ್ ಆದ್ರೇ ಗಾಡಿಗಳು ತುಂಬ್ಕೊಂಡ್ಬಿಡುತ್ತೆ. ಯಾಕಂದರೆ ಎಲ್ಲ ಕೆಲಸದಿಂದನೂ ಬರ್ತಾರೆ, ಸ್ಕೂಲಿಂದನೂ ಬರ್ತಾರೆ. ಮತ್ತು ಸ್ಟೂಡೆಂಟ್ಸ್ ನಮ್ಮ ಥರವ್ರಂತೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಾಡಿ ಎತ್ಬಿಟ್ಟು ಸುಮ್ಮನೆ ರೌಂಡಿಂಗ್ಸ್ ಹೋಗಿರ್ತೀವಿ. ಸೊ ಫುಲ್ ಗಾಡಿಗಳೇ ಯಾವಾಗಲೂ ಇರುತ್ತೆ. ಈ ರೋಡಲ್ಲಿ ಅಷ್ಟಿಲ್ಲ. ಇದು ಮಲ್ಲೇಶ್ವರಂನ ಮಾರ್ಕೆಟ್ ಗೊತ್ತಾಗುತ್ತೆ ನಿಮಗೆ. ಫ್ಲವರ್ಸ್ ಇದೆ ಆ ಸೈಡಲ್ಲಿ. ಇದು ಹಲ್ದಿರಾಮ್ಸ್ ಫೇಮಸ್. ಇದು ಟೆಂಪಲ್, ಸಾಯಿಬಾಬಾ ಟೆಂಪಲ್ ರೋಡು. ಫುಲ್ ಫೇಮಸ್ ಟೆಂಪಲ್ಸ್ ಇದೆ ಇಲ್ಲಿ. ಕಾಡು ಮಲ್ಲೇಶ್ವರ ಟೆಂಪಲ್ ತುಂಬ ಫೇಮಸ್, ಎಲ್ಲರಿಗೂ ಗೊತ್ತೇ ಇರುತ್ತೆ. ಮಲ್ಲೇಶ್ವರಮಲ್ಲಿ ಯಾರಿದ್ದಾರೋ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದನ್ನು ಟೂರ್ ಮಾಡ್ತೀವಿ. ನೆಕ್ಸ್ಟು ಇಲ್ಲಿ ಈಟ್ ರಾಜ ಇದೆ, ಅದು ಫೇಮಸ್ಸು. ಹಂಗೆ ಹೋಗ್ತಾನೇ ಇದ್ದೀವಿ. ಸ್ಯಾಂಕಿ ಟ್ಯಾಂಕ್. ಇದು ಬೆಂಗಳೂರು ಕ್ಯಾಫೆ ರೋಡು, ನಿಮಗೆ ಗೊತ್ತು ಬೆಂಗಳೂರು ಕ್ಯಾಫೆನೇ ಇದೆ. ಅದನ್ನು ಒಂದ್ಸಲಿ ಕವರ್ ಮಾಡ್ತೀವಿ, ಒಂದೊಂದಾಗಿ ಕವರ್ ಮಾಡ್ತೀವಿ. ಹೋದ್ವಿ ಇನ್ನು ಸದಾಶಿವನಗರ ಕಡೆನೇ ತಲುಪಿಲ್ಲ. ಇದೇ ಈ ವಿಡಿಯೋ ಮಾಡೋಕ್ಕೆ ನಮ್ಮ ಅಬ್ಬಾಯಿ ಕರ್ಕೊಂಡೋಗಿದ್ದು. ಏನು ನಿಜ ಅವ್ರಿಗೆ ಅರ್ಥ ಆಗಬೇಕು, ಆದರೆ ಅವರು ವಿಡಿಯೋ ಮಾಡಬೇಕಾದ್ರೆ ನೀವೇ ನೋಡಿ ಮುಂದೆ ಏನಾಗುತ್ತಂತ. ನಮ್ಮ ಅಬ್ಬಾಯಿ ವಿಡಿಯೋ ಮಾಡೋಕ್ಕೆ ನನ್ನ ಕ್ಯಾಮ್ರಾಮ್ಯಾನ್ ಆಗಿ ಸೆಲೆಕ್ಟ್ ಮಾಡಿ ಆ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ನನ್ನ ಅಣ್ಣ ನನಗೆ ದರ್ಶಿತ್ ಹಂಗೆ ಹಿಡ್ಕೊ, ಹಿಂಗೆ ಹಿಡ್ಕೊ, ಸ್ಟ್ರೈಟ್ ಆಗಿರ್ಕೊ, ಕರೆಕ್ಟಾಗಿರ್ಕೊ, ಕ್ರಾಸ್ ಆಗಿರ್ಕೊಂಬೇಡ, ಅಲ್ಲಾಡಿಸ್ಬೇಡ, ಹಿಂಗೆ ಹಿಡ್ಕೊ, ಹಂಗೆ ಬೇಡ ಹಿಂಗೆ ಬೇಡ ಅಂದ್ಬಿಟ್ಟು ನೋಡಿದ್ರೆ ಲಾಸ್ಟಲ್ಲಿ ಯಾರೋ ಬೈಕು ಹಿಂದೆಯಿಂದ ಬಂದ್ಬಿಟ್ಟು ಓವರ್ಟೇಕೆ ಮಾಡಿಬಿಟ್ರು ಅಣ್ಣನ. ಆ ವಿಡಿಯೋನೇ ಹಾಳಾಗ್ಬಿಡ್ತು. ಕರೆಕ್ಟಾಗಿ ಆ ವಿಡಿಯೋ ಮಾಡುವಾಗ ಅಣ್ಣನ ಮೊಬೈಲ್ಗೂ ಫೋನ್ ಬರುತ್ತೆ. ಮುಂದೆ ನಿಮಗೆ ಹೋಗ್ತಾ ಗೊತ್ತಾಗತ್ತೆ ನೋಡಿ. ಅಣ್ಣನ ಕಾಲು ಬರುತ್ತೆ ಮತ್ತು ಒಬ್ಬರು ಓವರ್ಟೇಕ್ ಮಾಡ್ತಾರೆ ಈ ವಿಡಿಯೋ ಮಾಡುವಾಗ. ಎಷ್ಟು ಕೈ ನೋವು ಬಂತಂದರೆ ಅಷ್ಟು ಕೈ ನೋವು ಬಂತು ಅಭಯಿಂದ. ನಮ್ಮ ಅಭಯದ ವಿಡಿಯೋ ಸರಿಯಾಗಿ ಬಂದಿಲ್ಲ, ಆದರೆ A to Bಗೆ ಮಾತ್ರ ಹೋಗ್ತೀವಿ ನಾಳೆ.
ನಂಗೊಬ್ಬರು ಪರಿಚಯದವರಿದ್ದರು A to B ಅಲ್ಲಿ. ಅವ್ರು ನಂಗಂತ ಸ್ವಲ್ಪ ಡೈರೆಕ್ಟ್ ಎಂಟ್ರಿ ಮಾಡಿಕೊಟ್ರು. ಅವ್ರಿಗೆ ಧನ್ಯವಾದ ಹೇಳ್ತಾ ಹಂಗೆ ಮುಂದೆ ಹೋಗ್ತಿದ್ದೀವಿ ಒಳಗಡೆ. ಮುಂದೆ ಹೋಗಿ ನೋಡಿದ ತಕ್ಷಣ ಇದು ಮದುವೆ ಮನೆಯ ರೆಸ್ಟೋರೆಂಟಾಗಿ ಗೊತ್ತಾಗಲಿಲ್ಲ. ಅಷ್ಟು ಜನ ಇದ್ದರು. ಜನ ಅಂದರೆ ಜನ ಎಲ್ಲರೂ ಚೆನ್ನಾಗಿದೆ ಅಂತ ಮಾತಾಡ್ತಿದ್ರು. ಅದೇನೇನು ಕೊಡ್ತಿದ್ದಾರೆ ಅಂತ ನಾವು ಹೋಗಿ ನೋಡೋದ. ನಿಮ್ಗೆ ಹಂಗೆ ರಿವ್ಯೂ ಹೇಳ್ತೀನಿ ಏನೇನು ಚೆನ್ನಾಗಿತ್ತು ಏನೇನು ಚೆನ್ನಾಗಿಲ್ಲ ಅಂತ. ಎಲ್ಲ ಚೆನ್ನಾಗೇ ಇರತ್ತೆ ಅಂತ ಹೇಳ್ತಿದ್ರು. ನೋಡೋದ, ನಾವು ಟೇಸ್ಟ್ ಮಾಡೋದು. ಒಬ್ಬೊಬ್ರದ್ದು ಟೇಸ್ಟ್ ಒಂದೊಂದು ಥರ ಇರುತ್ತೆ. ನೋಡಿ ಗೈಸ್, ಜನ ನೋಡಿ ಫುಲ್ ಎಲ್ಲ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಾವು ಬ್ಯಾಟಿಂಗ್ ಮಾಡೋದು ಅವನಿ. ಅಲ್ಲಿ ದೋಸೆ ಕೊಡ್ತಿದ್ರು ಅನಿಸುತ್ತೆ. ಕರೆಕ್ಟಾಗಿ ನೋಡಿ ಲೈನಾಗಿ ಕ್ಯೂ ಸಿಸ್ಟಮ್ ಫಾಲೋ ಮಾಡ್ತಿದ್ದಾರೆ. ಬೆಟರ್ ಅದು. ನುಗ್ಗಲು ಬೇಡ ಅಂತ ಹೋಗೋದ ಬನ್ನಿ. ನನ್ನ ಲಕ್ ಹಿಂಗಿರ್ಬೇಕಾ? ನಾನು ಹೋದಾಗಲಿ ದೋಸೆ ಖಾಲಿ ಆಗಿಬಿಡ್ಬೇಕಾ? ಕರೆಕ್ಟಾಗಿ ನನಗೆ ಖಾಲಿ ಆಗಬೇಕಾ ದೋಸೆ? ಸೈಕ್. ಅಲ್ಲಿ ಇನ್ನೂ ದೋಸೆ ಪ್ರಿಪೇರ್ ಮಾಡ್ತಿದ್ದಾರಂತೆ. ನೋಡೋದ, ನಾವು ದೋಸೆ ಸಿಕ್ತಪ್ಪ ನಮಗೆ. ಇದೇ ದೋಸೆ, ಮಿನಿ ಮಸಾಲೆ ದೋಸೆ. ಹಂಗೆ ಇಡ್ಲಿ, ಪೊಂಗಲ್, ಕೇಸರಿ ಬಾತ್ ಮತ್ತು ಉಪ್ಪಿಟ್ಟು ಎಲ್ಲ ಸಿಕ್ತು. ಚಟ್ನಿ ಮತ್ತು ಸಾಂಬಾರು. ಟೇಸ್ಟ್ ಮಾಡೋದ. ಟೇಸ್ಟ್ ಸೈಕಾಗಿತ್ತು. ಹಂಗೆ ಮುಗಿಸ್ಕೊಂಡು ಆಚೆ ಬಂದಿ ಗಾಯ್ಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಶೇರ್ ಮಾಡಿ.